ಹಾಯ್ ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ಚಿಕ್ಕೋಡಿಯಲ್ಲಿ ಅಂಬೇಡ್ಕರ್ ಜಯಂತಿ ಸಂಭ್ರಮ ಜೋರಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಭವ್ಯ ಕಾರ್ಯಕ್ರಮಕ್ಕೆ ಅದ್ಧೂರಿ ಚಾಲನೆ ನೀಡಲಾಗಿದೆ. ನಿನ್ನೆ ಸಂಜೆ 6:30ಕ್ಕೆ ಆರಂಭವಾದ ಈ ಕಾರ್ಯಕ್ರಮದಲ್ಲಿ 30 ಅಡಿ ಎತ್ತರದ ಡಾಕ್ಟರ್ ಅಂಬೇಡ್ಕರ್ ಅವರ ಭವ್ಯ ಕಟೌಟ್ ಉದ್ಘಾಟನೆ ವಿಶೇಷ ಆಕರ್ಷಣೆಯಾಗಿತ್ತು. ಚಿಕ್ಕೋಡಿ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ಎತ್ತರದ ಕಟೌಟ್ ನಿರ್ಮಾಣವಾಗಿದ್ದು ಕಾರ್ಯಕ್ರಮಕ್ಕೆ ವಿಭಿನ್ನ ಮೆರುಗು ತಂದಿತು. ಕಾರ್ಯಕ್ರಮದ ಆರಂಭದಲ್ಲಿ ಗೌತಮ ಬುದ್ಧರ ಮೂರ್ತಿಗೆ ಪುಷ್ಪಾರ್ಚನೆ ಹಾಗೂ ಮೇಣದ ಬತ್ತಿ ಹಚ್ಚುವ ಮೂಲಕ ಗೌರವ ಸಲ್ಲಿಸಲಾಯಿತು. ನಂತರ ಅಂಬೇಡ್ಕರ್ ಅವರ ಕಟೌಟ್ ಉದ್ಘಾಟನೆ ನೆರವೇರಿತು. ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹರಿಕಾರ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಈ ಮೂಲಕ ವಿಶಿಷ್ಟ ಗೌರವ ಸಲ್ಲಿಸಲಾಯಿತು. ಇದೇ ವೇಳೆ 8 ದಿನಗಳ ಕಾಲ ವಿವಿಧ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಮಹಾಮಾನವವಾದಿ, ಆರ್ಥಿಕ ತಜ್ಞ, ಮಹಿಳಾ ಸಬಲೀಕರಣ ಕ್ರಾಂತಿಕಾರ, ಕಾರ್ಮಿಕ ಇಲಾಖೆಯ ಪುನರ್ಚೇತನ ವಿಜ್ಞಾತ, ಭಾರತ ವಾಕ್ಯ ವಿಧಾತ, ವಿಶ್ವದ ಜ್ಞಾನ ಭಂಡಾರ, ವಿಶ್ವದಲ್ಲೇ ಯಾರೊಬ್ಬರ ಜಯಂತಿಯನ್ನು ವಿಶ್ವದ 193 ದೇಶಗಳಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸುವಂತ ಒಬ್ಬ ವ್ಯಕ್ತಿ ಯಾರಂದ್ರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಇಡೀ ವಿಶ್ವವೇ ಆಚರಿಸುತ್ತದೆ. ಪ್ರತಿದಿನವೂ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜಯಂತಿಗೆ ಇನ್ನಷ್ಟು ಶೋಭೆ ತರಲು ಆಯೋಜಕರು ಮುಂದಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ನೂರಾರು ಜನರು, ವಿದ್ಯಾರ್ಥಿಗಳು ಭಾಗವಹಿಸಿ ಸಂಭ್ರಮ ಹೆಚ್ಚಿಸಿದರು. ಈ ಸಂದರ್ಭದಲ್ಲಿ ಹಲವು ದಲಿತ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಪ್ರಮುಖವಾಗಿ ಶ್ಯಾಮ್ ರೇವಡೆ, ಶ್ರೀಮಂತ ಮಾಳಗೆ, ಕಂಠಿ ಶೆಟ್ಟೇನವರ್, ಶಶಿಕಾಂತ್ ಕಾಂಬ್ಳೆ, ಮಿಲನ್ ಕಾಂಬ್ಳೆ, ರಾಹುಲ್ ಶೆಟ್ಟನವರ, ಚೇತನ್ ಕಾಂಬ್ಳೆ, ಸಂತೋಷ್ ಸಿದ್ದಣ್ಣವರ, ಹರೀಶ್ ಜೋಗಳೆ, ರೋಹನ್ ಕುರ್ನೆ ಸೇರಿದಂತೆ ಅನೇಕರು ಭಾಗವಹಿಸಿದರು. ಒಟ್ಟಾರೆ ಚಿಕ್ಕೋಡಿಯಲ್ಲಿ ಅಂಬೇಡ್ಕರ್ ಜಯಂತಿ ಭವ್ಯವಾಗಿ ಹಾಗೂ ಐತಿಹಾಸಿಕವಾಗಿ ಆಚರಣೆಗೊಂಡಿದೆ. ವರದಿ ಚಿಕ್ಕೋಡಿಯಿಂದ ಪ್ರದೀಪ್ ಕಟ್ಟಿಮನಿ.